ಗೆ ಸಿಕ್ತು ಮತ್ತೊಂದು ಬಿಗ್ ಟ್ವಿಸ್ಟ್. ಅಧಿವೇಶನದ ಮೊದಲ ದಿನವೇ ಯತೀಂದ್ರ ಬಾಂಬ್. ಪವರ್ ಫೈಟ್ಗೆ ಸಿಕ್ತು ಮತ್ತೊಂದು ಬಿಗ್ ಟ್ವಿಸ್ಟ್. ಅಧಿವೇಶನದ ಮೊದಲ ದಿನವೇ ಯತೀಂದ್ರ ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಡಿಕೆ ಬಣಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸಿಎಂ ಪುತ್ರ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿತಾರೆ. ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ನನಗೆ ಗೊತ್ತಿಲ್ಲ. ಬೆಳಗಾವಿಯಲ್ಲಿ ಎಂಎಲ್ಸಿ ಯತೀಂದ್ರ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಒಂದು ಕಡೆ ರಾಜ್ಯ ರಾಜಕೀಯದ ಕುರ್ಚಿ ಕಿತ್ತಾಟಕ್ಕೆ ಸ್ವಲ್ಪ ಬ್ರೇಕ್ ಬಿದ್ದಿದೆ. ಚಳಿಗಾಲದ ಅಧಿವೇಶನದ ನಂತರ ಮತ್ತೆ ಪುನರಾರಂಭ ಆಗಬಹುದು ಅಂತ ಹೇಳಿ ಎಲ್ಲ ಕೂಡ ಅಂದ್ಕೊಂಡಿದ್ರು. ಇದು ಮೊದಲ ಬಾರಿಯಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಡ್ತಾ ಇರೋದು. ಬೇರೆ ಬೇರೆ ವಿವಾದಾತ್ಮಕ ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ರು. ಅದಕ್ಕೆ ಇವರು ವಿರೋಧವಾಗಿ ಕೆಲವರು ಹೇಳ್ತಾ ಇದ್ರು. ಯತೀಂದ್ರ ಅವರು ಒಂದು ಬಾರಿಯಲ್ಲ, ಪ್ರತಿ ಬಾರಿಯೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾರೆ. ಆದ್ರೆ ಅವರು ಕೊಡುವಂತ ಹೇಳಿಕೆಗಳಿಗೆ ಎಲ್ಲರೂ ಸುಮ್ಮನೆ ಇರ್ತಾರೆ. ಕೆಲವರು ಹೇಳ್ತಾರೆ ಅವರು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರೆ ಎಲ್ಲರೂ ಕೂಡ ಸುಮ್ಮನೆ ಇರ್ತಾರೆ. ಅದೇ ಏನಾದ್ರೂ ನಾವು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರೆ ಅಥವಾ ನಾವೇನಾದ್ರೂ ಬೇರೆ ವಿಚಾರದ ಬಗ್ಗೆ ಮಾತನಾಡಿದ್ರೆ, ನಾವು ಮಾಡಿದ್ರೆ ಬಲಾತ್ಕಾರ, ನೀವು ಮಾಡಿದ್ರೆ ಚಮತ್ಕಾರ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ಇವರು ಎಷ್ಟೋ ಬಾರಿ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಯಾವ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇಲ್ಲ. ಲಾಸ್ಟ್ ಟೈಮ್ ಕೂಡ ಹೇಳಿದ್ರು, ಸತೀಶ್ ಜಾರಕಿಹೊಳಿ ಬಗ್ಗೆ ಕೂಡ ಹೇಳಿದ್ರು, ಇಲ್ಲ ಅವರು ಸಿಎಂ ಆಗಕ್ಕೆ ಅರ್ಹರಾಗಿದ್ದಾರೆ, ಅವರು ಎಲ್ಲ ಯುವ ಜನತೆಗೂ ಕೂಡ ಪ್ರೇರಣೆ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರು ಆಗಬಹುದು ಸಿಎಂ ಅನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಬಹಳ ಚರ್ಚೆಗೆ ಗುರಿಯಾಗಿದ್ರು. ಹಾಗಾಗಿ ಇವರ ವಿರೋಧವರು ಎಲ್ಲೋ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾಕಂತ ಹೇಳಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಇದು ಮೊದಲ ಬಾರಿಗೆಲ್ಲ ಇದೇ ರೀತಿಗೆ ಬಹಳ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾನೆ ಇದ್ದಾರೆ. ತಿಂಗಳಿಗೊಂದಾದ್ರೂ ವಿವಾದಾತ್ಮಕ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಇವರಿಗೆ ಮಾತ್ರ ಕ್ಯಾರೆ ಅಂತಿಲ್ಲ. ಅದೇ ಏನಾದ್ರೂ ನಾವು ಹೇಳಿಕೆ ಕೊಟ್ರೆ, ನಾವು ಮಾಡಿದ್ರೆ ಬಲಾತ್ಕಾರ ಆಗುತ್ತೆ, ಅವ್ರು ಮಾಡಿದ್ರೆ ಚಮತ್ಕಾರವನ್ನ ರೀತಿಯಲ್ಲಿ ಮಾತನಾಡ್ತಾರೆ ಎಲ್ಲ ಅಂತ ಕೂಡ ಇವರ ವಿರೋಧವಾಗಿ ಮಾತನಾಡ್ತಾ ಇದ್ರು. ಈಗಲೂ ಕೂಡ ಹೇಳಿದ್ದಾರೆ, ಇಲ್ಲ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದೊಂದು ಹೇಳಿಕೆಗಳು ಕೂಡ ಬಹಳ ವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಡಿಕೆಶಿ ಅವಕಾಶ ಕೇಳಿದ್ರು, ಹೈಕಮಾಂಡ್ ಒಪ್ಪಿಲ್ಲ. ನಾಯಕತ್ವ ಬದಲಾವಣೆಗೆ ವರಿಷ್ಠರು ಸಮ್ಮತಿಸಿಲ್ಲ. ಡಿಸಿಎಂ ಡಿಕೆ ಬಣಕ್ಕೆ ಬಿಗ್ ಶಾಕ್ ಕೊಟ್ಟ ಸಿಎಂ ಪುತ್ರ. ನಾಯಕತ್ವ ಬದಲಾವಣೆ ಪರಿಸ್ಥಿತಿ ಇಲ್ಲ ಎಂದಿದ್ದಾರೆ. ಸಿಎಂ ಬದಲಾಗ್ತಾರೆ ಎಂಬ ಕನಸನ್ನ ಕಾಣಬೇಕು ಅಷ್ಟೇ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿ 5 ವರ್ಷ ಕೂಡ ಪೂರೈಸುತ್ತಾರೆ. ದೆಹಲಿಗೆ ಬರುವಂತೆ ಸಿಎಂಗೆ ವರಿಷ್ಠರು ಕರೆದಿಲ್ಲ. ಸಿಎಂ ಸಿದ್ದರಾಮಯ್ಯವರೇ ಮುಂದುವರಿತಾರೆ, ಅವರೇ ಕೂಡ 5 ವರ್ಷ ಕೂಡ ಇರ್ತಾರೆ. ಡಿಕೆ ಬಣಕ್ಕೆ ಸಿಎಂ ಪುತ್ರ ಶಾಕ್ ಅನ್ನ ಕೊಟ್ಟಿದ್ದಾರೆ. ಒಂದೊಂದೇ ಹೇಳಿಕೆಗಳು ಬಹಳ ವಾದಕ್ಕೆ ಕಾರಣವಾಗ್ತಾ ಇದೆ. ಸ್ವಲ್ಪ ತಣ್ಣಗಾಗಿತ್ತು, ಮತ್ತೆ ಚಳಿಗಾಲದ ಅಧಿವೇಶನದ ನಂತರ ಮುನ್ನೆಲೆಗೆ ಬರುತ್ತೆ ಸಿಎಂ ಕುರ್ಚಿ ಕಿತ್ತಾಟ ಅಂದುಕೊಳ್ಳುವಷ್ಟರಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇವರು ಹೇಳಿಕೆಯನ್ನು ಕೊಟ್ಟಿರೋದು, ಇವ್ರ ಹೇಳಿಕೆಯನ್ನು ಕೊಟ್ಟಿರೋದ ಅಥವಾ ವರಿಷ್ಠರು ಅಥವಾ ಹೈಕಮಾಂಡ್ ಇಂದ ಬಂದಿರುವಂತಹ ಆದೇಶನ ಅಥವಾ ಸೂಚನೆ ಅನ್ನೋದು ಕೂಡ ಬಹಳ ಅನುಮಾನಕ್ಕೆ ಕಾರಣವಾಗಿದೆ. ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಎಲ್ಲವೂ ಕೂಡ ಸ್ವಲ್ಪ ತಣ್ಣಗಾಗುತ್ತೆ ಅನ್ನೋಷ್ಟರಲ್ಲಿ ಈಗ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ರಾಜ್ಯ ರಾಜಕೀಯದಲ್ಲಿ ಸ್ವಲ್ಪ ಎಲ್ಲೋ ತಣ್ಣಗಾಗಿದೆ ಕುರ್ಚಿ ಕಿತ್ತಾಟ ಅನ್ನುವಷ್ಟರಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯ ಒಂದು ದೊಡ್ಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ. ಇವರು ಮೊದಲ ಬಾರಿಗೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಗುರಿಯಾಗಿದ್ರು. ಏನು ಈ ಹೇಳಿಕೆ ಮರ್ಮ ಅಂತ? ಖಂಡಿತ ನಿರೀಕ್ಷಾ. ಏನಂತಂದ್ರೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟ ಈಗ ಮುಂದುವರಿದೆ ಅಂತಾನೆ ಹೇಳ್ಬೋದು. ಸೈಲೆಂಟ್ ಆಗಿ ಸಾಕಷ್ಟು ರೀತಿಯಲ್ಲಿ ಊಟೋಪಹಾರ ಮತ್ತು ಅಲ್ಪೋಪಹಾರದ ವ್ಯವಸ್ಥೆಯನ್ನ ಮಾಡಿದ್ರು ಸಹ ಯಾವುದೇ ರೀತಿಯಾಗಿ ವರ್ಕೌಟ್ ಆಗಿಲ್ಲ. ಯಾಕಂತಂದ್ರೆ ಇವತ್ತು ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ನೀಡಿರುವಂತದ್ದು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ, ನಮ್ಮ ತಂದೆಯವರೇ ಮುಂದಾಗಿ ವರಿತಾರೆ ಸಿಎಂ ಆಗಿ ಅಂತ ಇಲ್ಲಿ ಹೇಳಿರುವಂತದ್ದು. ಎಲ್ಲ ಒಂದು ಕಡೆ ಈ ಒಂದು ಹೇಳಿಕೆ ನೀಡುವ ಮುಖಾಂತರ ಅಂತಂದ್ರೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸಂಚಲನವನ್ನ ಈಗ ಸೃಷ್ಟಿಸುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಬೆಳಗಾವಿಯ ರಾಯಬಾಗನ ಕಪಲಗುದ್ದಿ ಗ್ರಾಮದಲ್ಲಿ ಒಂದು ಹೇಳಿಕೆಯನ್ನು ಸಹ ನೀಡಿದ್ರು. ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅವರೇ ವಹಿಸ್ತಾರೆ, ನಮ್ಮ ತಂದೆಯವರ ಅವಧಿ ಈಗ ಮುಗಿಯೋದಕ್ಕೆ ಬಂದಿದೆ ಅಂತ ಹೇಳಿ ಒಂದು ಸ್ಫೋಟಕ ಹೇಳಿಕೆಯನ್ನು ಸಹ ನೀಡಿದ್ರು. ಆ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ರೀತಿಯಲ್ಲಿ ತೀವ್ರ ಸಂಚಲನವನ್ನ ಸಹ ರೂಪಿಸಿತ್ತು. ಇದು ಸಂಚಲನ ರೂಪಿಸಿದ ಬೆನ್ನಲ್ಲೇ ಅಂತಾರೆ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಒಂದಿಷ್ಟು ದಿನಗಳ ಕಾಲ ಸಿಎಂ ಯಾರಾಗಬೇಕಂತ ಹೇಳಿ ಸಾಕಷ್ಟು ರೀತಿಯಾಗಿ ಚರ್ಚೆಯೂ ಸಹ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಮೊರೆ ಹೋದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಹೇಳಿ ಒಂದಿಷ್ಟು
ಮಾತುಕತೆ ಸಹ ಆಗಿರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಗೌಪ್ಯ ಮಾತುಕತೆಗಳಾಗಿರುವಂತದ್ದು. ಆ ಒಂದು ರಹಸ್ಯ ಮಾತುಕತೆ ಯಾವುದೇ ರೀತಿಯಾಗಿ ಬಹಿರಂಗವಾಗಿರಲಿಲ್ಲ. ಈಗ ಸ್ವತಃ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೇಳಿಕೆ ನೀಡಿದ್ದಾರೆ. ಈ ಒಂದು ಹೇಳಿಕೆ ಸಂಪೂರ್ಣವಾಗಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಸಂಚಲನಕ್ಕೆ ಕಾರಣವಾಗಿದೆ ಅಂತ ಹೇಳ್ಬೋದು. ಈ ಒಂದು ಹೇಳಿಕೆ ನೀಡುವ ಮುಖಾಂತರ ಡಿ ಕೆ ಶಿವಕುಮಾರ್ ಏನು ನಾನು ಸೇಮ್ ಆಗ್ತೀನಿ ಅಂತ ಹೇಳಿ ಒಂದು ಕನಸನ್ನ ಇಟ್ಟಿದ್ರು. ಆ ಕನಸಿಗೆ ಸಂಪೂರ್ಣವಾಗಿ ಎಳ್ಳು ನೀರು ಬಿಡುವಂತ ಕೆಲಸಕ್ಕೆ ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇಲ್ಲಿ ನೀಡುವಂತದ್ದು ನಿರೀಕ್ಷೆ. ಈಗ ಇವ್ರು ಕೊಟ್ಟಂತ ಹೇಳಿಕೆ ಬಹಳ ಅನುಮಾನಕ್ಕೆ ಕಾರಣವಾಗ್ತದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ರಾಜಕೀಯದಲ್ಲಿ ಸ್ವಲ್ಪ ತಣ್ಣಗಾಗಿದೆ ಅನ್ನೋಷ್ಟರಲ್ಲಿ ಒಂದು ಕಡೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಕೂಡ ನಡೀತಾ ಇದೆ. ಇವ್ರು ಹೇಳುವಂತ ಹೇಳಿಕೆ ಅಥವಾ ಹೈಕಮಾಂಡ್ ಕೊಟ್ಟಂತ ಏನಾದ್ರೂ ಒಂದು ಸೂಚನೆ ಅಥವಾ ವರಿಷ್ಠರು ಏನಾದ್ರೂ ಹೇಳಿದ್ರ? ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ತಣ್ಣಗಾಗಷ್ಟರಲ್ಲಿ ಇವರೊಂದು ಕಿಡಿ ಹೊತ್ಸುವಂತ ಕೆಲಸವನ್ನ ಮಾಡಿದ್ದಾರೆ, ಅಥವಾ ಯಾರು ಕೊಟ್ಟಿರುವಂತ ಹೇಳಿಕೆ ಆಗಿರ್ಬೋದು, ಅಥವಾ ಇವರೇ ಸ್ವತಃ ಹೇಳಿದಂತ ಹೇಳಿಕೆನಾ ಅಂತ ನಿರೀಕ್ಷಾ. ಏನಂತಂದ್ರೆ ಈಗಾಗಲೇ ಅಂತಾರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸ್ವಪಕ್ಷದ ಶಾಸಕರೇ ಯಾವುದೇ ರೀತಿಯಾಗಿ ಮಾತನಾಡುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಆ ಒಂದು ಹೇಳಿಕೆಯನ್ನ ಒಂದ್ ಕಡೆ ಗಮನಿಸಿದ್ರೆ ಇಲ್ಲೇ ಒಂದ್ ಕಡೆ ಹೈಕಮಾಂಡ್ ಸಿಎಂ ಬದಲಾವಣೆ ಬಗ್ಗೆ ಮಾತುಕತೆ ನಡೆಸದಂತೆ ಈಗಾಗಲೇ ಸೂಚನೆಯನ್ನ ನೀಡಿದೆ. ಆ ಒಂದು ಹಿನ್ನೆಲೆ ಅಂತಂದ್ರೆ ಯಾರೂ ಸಹ ಶಾಸಕರೇನಿದ್ದಾರೆ ಕರ್ನಾಟಕದಲ್ಲಿರುವಂತವ್ರು ಯಾರೂ ಸಹ ಒಬ್ರು ಸಿಎಂ ಬದಲಾವಣೆ ಆಗಲಿ ಸಚಿವ ಸ್ಥಾನದ ಬಗ್ಗೆ ಆಗಲಿ ಯಾರೂ ಸಹ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಯಾವುದೇ ರೀತಿಯಾಗಿ ಇಲ್ಲಿ ಮಾತುಕತೆನ ಮಾಡಿರಲಿಲ್ಲ. ಆದ್ರೆ ಇವತ್ತು ಬೆಳಗಾವಿಗೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಹೇಳಿಕೆಯನ್ನು ನೀಡಿದ್ರು. ಈ ಒಂದು ಹೇಳಿಕೆ ಏನಂತಂದ್ರೆ ಎಲ್ಲ ಒಂದ್ ಕಡೆ ಮಾತುಕತೆ ಏನಾಗಿತ್ತು ಏನು ಸಿಎಂ ಬದಲಾವಣೆ ಬಗ್ಗೆ ಅದು ಎಲ್ಲ ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಆಗುದಿಲ್ಲ ಅಂತ ಏನು ಹೇಳಿಕೆಯನ್ನು ನೀಡಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಕಷ್ಟು ರೀತಿಯ ತನ್ನದೇ ಆದಂತ ಬಣಗಳನ್ನ ಇಟ್ಕೊಂಡು ಡೆಲ್ಲಿ ಟೂರ್ಗೆ ಸಹ ಬೆಳೆಸಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ 52 ಶಾಸಕರ ಗುಂಪುಗಳನ್ನ ಇದೆ ಅಂತ ಹೇಳಿ ಒಂದಿಷ್ಟು ಮಾತುಕತೆಗಳಿಗೂ ಸಹ ಕೇಳಿ ಬರ್ತಾ ಇರುವಂತದ್ದು. ಕಾಂಗ್ರೆಸ್ ನಲ್ಲಿ ಬಡದಾಟ ಜೋರಾಗ್ತಾ ಇದೆ ಅಂತಂದ್ರೆ ಈಗಾಗಲೇ ಏನಂತಂದ್ರೆ ಇದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ದಲಿತ ಸಿಎಂ ಆಗ್ಬೇಕಂತ ಹೇಳಿ ಸ್ವಪಕ್ಷದಲ್ಲಿ ಮತ್ತು ವಿರೋಧ ಪಕ್ಷದವರು ಸಹ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಏನಿದ್ದಾರೆ, ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಡಿ ಕೆ ಶಿ ಅವರು ಆಗುದು ಬೇಡ, ಆದರೆ ಸತೀಶ್ ಜಾರಕಿಹೊಳಿ ಅವರಾಗಲಿ ಕೆ ಎಚ್ ಮುನಿಯಪ್ಪ ಆಗಲಿ ಪ್ರಿಯಾಂಕಾ ಖರ್ಗೆ ಆಗಲಿ ಯಾವ್ದಾದ್ರು ಒಬ್ರು ದಲಿತ ಸಮಾಜದ ಶಾಸಕರೇನಿದ್ದಾರೆ ಸಚಿವರೇನಿದ್ದಾರೆ ಅವರೇ ಈ ಒಂದು ಸಲ 2.5 ವರ್ಷಗಳ ಕಾಲ ಮುಂದಿನ ಸಿಎಂ ಆಗಿ ಕಾರ್ಯನಿರ್ವಹಿಸಬೇಕಂತ ಹೇಳಿ ಬಿಜೆಪಿಯವರು ಸಹ ಒಂದಿಷ್ಟು ಹೇಳಿಕೆಯನ್ನು ನೀಡಿದ್ರು. ಇದಷ್ಟೇ ಅಲ್ಲದೆ ಏನಂತಂದ್ರೆ ರಾಜ್ಯದಲ್ಲಿಯೂ ಸಹ ಅಂತಂದ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಹ ಸಿಎಂ ರೇಸ್ ನಲ್ಲಿ ಸಹ ಇದ್ರು. ಅವರು ಸಹ ಒಂದಿಷ್ಟು ರಾಜಕೀಯದಲ್ಲಿ ಬದಲಾವಣೆ ಆದ ನಂತರ ಅವರು ಸಹ ಒಂದಿಷ್ಟು ಯೂಟರ್ನ್ ಹೊಡೆಯುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ನಾನು ಸಹ ಸಿಎಂ ಆಕಾಂಕ್ಷಿ ಇದ್ದೇನೆ ಅಂತ ಹೇಳಿದ್ರು. ಒಂದಿಷ್ಟು ರಾಜಕಾರಣದಲ್ಲಿ ಯಾವ ಒಂದು ಹೇಳಿಕೆಯೂ ಸಹ ಸಂಚಲನ ಆಗುತ್ತಿದ್ದಂತೆ ಅವರು ಸಹ ನಾನು ಸಿಎಂ ಆಗುವ ಆಕಾಂಕ್ಷೆಯನ್ನು ಈ ಸಲ ಎಲ್ಲ ನಾನು ಮುಂದಿನ ಅವಧಿ ಅಂತಂದ್ರೆ 2028ರಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ನಾನು ಸಿಎಂ ಆಗುವ ರೇಸ್ ನಲ್ಲಿ ಇದೆ ಅಂತ ಹೇಳಿ ಅವರು ಸಹ ಹೇಳಿಕೆ ನೀಡಿದ್ರು. ಇದಾದ ಬೇಕಷ್ಟೇ ಸತೀಶ್ ಜಾರಕಿಹೊಳಿ ಪುತ್ರಿ ಚಿಕ್ಕೋಡಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಹ ಒಂದು ಹೇಳಿಕೆಯನ್ನು ಸಹ ನೀಡಿದ್ರು ಹುಕ್ಕೇರಿಯಲ್ಲಿ. ಏನಂತಂದ್ರೆ ಅದು ಯಾವುದೇ ರೀತಿಯಾಗಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುದು ಬೇಡ ಅಂತ ಹೇಳಿ ಪರೋಕ್ಷವಾಗಿ ಒಂದು ಹೇಳಿಕೆಯನ್ನ ಸಹ ಪಾಸ್ ಮಾಡಿದ್ರು. ಆ ಹೇಳಿಕೆ ಪಾಸ್ ಆಗೋದ್ರ ಮುಖಾಂತರ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗುವುದಕ್ಕೂ ಸಹ ಚಿಕ್ಕೋಡಿಯ ಸಂಸದೆ ಅವರು ಸಹ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಈಗ ಎಲ್ಲ ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಅಹಿಂದ ನಾಯಕರ ಒಂದು ಏನು ಗುಂಪಿದೆ, ಸಿದ್ದರಾಮಯ್ಯ ಅವರ ಮುಂದಿನ ನಾಯಕತ್ವ ಏನು ಉತ್ತರಾಧಿಕಾರಿ ಏನೋ ಹೇಳಿದ್ರು ಯತೀಂದ್ರ ಅವರು, ಆ ಒಂದು ಹೇಳಿಕೆ ಮತ್ತು ಇವತ್ತು ನೀಡುವಂತಹ ಹೇಳಿಕೆ ಸಾಕಷ್ಟು ರೀತಿಯಲ್ಲಿ ಈಗ ಏನಂತಂದ್ರೆ ಒಂದು ಕುತೂಹಲ ಸಹ ಮೂಡಿಸಿರುವಂತದ್ದು ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.